ಹ್ಯಾವ್ 3 minutes. ನಾನು ಮೊದಲಿಗೆ ರವೀಂದ್ರ ರೇಷ್ಮೆ ಅವರ ಲಾಸ್ಟ್ ಸ್ಟೇಟ್ಮೆಂಟ್ ಕೇಳ್ಬಿಡ್ತೀನಿ. ರವೀಂದ್ರ ರೇಷ್ಮೆ ಅವರೇ, ಫೈನಲ್ ಸ್ಟೇಟ್ಮೆಂಟ್ ಸರ್. ನಾನು ಈಗಾಗಲೇ ಅದನ್ನೇ ಹೇಳ್ತಾ ಇದ್ದೀನಿ, ಜಾತ್ಯತೀತ ಪದದ ಅತ್ಯಂತ ದುರ್ಬಳಕೆ ಆಗುತ್ತೆ ಸರ್, ಆಮೇಲೆ ಸಮಾಜದ ಮೇಲೂ ಇದರ ಪರಿಣಾಮ ಆಗುತ್ತೆ. ಫೈನಲ್ ಸ್ಟೇಟ್ಮೆಂಟ್ ಸರ್. ನೋಡಿ, ಧೀಮಂತಿಕೆ, ಹೃದಯ ವೈಶಾಲ್ಯತೆ, ತ್ಯಾಗದ ಪ್ರತೀಕನಾದ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಮತ್ತೆ ಜಾತಿ ಜಗಳ, ಧಾರ್ಮಿಕ ಸಂಘರ್ಷದ ಹುಯಿಲೆಬ್ಬಿಸ್ತಾ ಇರೋದು ಬಹಳ ತಪ್ಪು. ಮೊನ್ನೆ ಮೋದಿ ಅವರ ಭಾಷಣದಲ್ಲಿ ಎಲ್ಲೂ ಕೂಡ ಕಳೆದ 10 ವರ್ಷದಿಂದ ಮೋದಿ ಅವರ ಬಾಯಲ್ಲಿ ಅಪ್ಪಿತಪ್ಪಿನೂ ಹಿಂದುತ್ವ ಅನ್ನೋ ಶಬ್ದ ಬಳಕೆ ಆಗಿಲ್ಲ, ಗಮನಿಸಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಸಬ್ಕಾ ವಿಶ್ವಾಸ್ 3ನೇ ಘೋಷಣೆ ಸೇರಿಸಿರಲ್ಲ ಅವರು 2019 ಲೋಕಸಭಾ ಚುನಾವಣೆ ಗೆಲುವಿನ ಸಂದರ್ಭದಲ್ಲಿ. ಅವಾಗ ಅವ್ರು ಬಹಳ ನೋವಿನಿಂದ ಹೇಳಿದ್ರು, ಇಷ್ಟು ದೊಡ್ಡ ಮೆಜಾರಿಟಿ ಬಂದ್ರು ಕೂಡ ಮುಸ್ಲಿಂ ಸಮುದಾಯದ ಮನಸ್ಸನ್ನು ಗೆಲ್ಲಿಕ್ಕಾಗಿಲ್ಲ, ಅದರಿಂದ 3ನೇ ಘೋಷಣೆ ಸೇರಿಸಿ ಸಬ್ಕಾ ವಿಶ್ವಾಸ. ಕರ್ನಾಟಕದಲ್ಲಿ ಎಲ್ಲೂ ಮೋದಿಯ ಮನೋಧರ್ಮ ಬಿಜೆಪಿ ಫರೂಕ್ ಅಬ್ದುಲ್ಲಾ ಅವರ ಒಂದು ಪ್ರತಿಕ್ರಿಯೆ ಕೇಳಿಸ್ಕೊಂಡಿದ್ದೀರಾ? ಫರೂಕ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ ಮೊನ್ನೆ. ಫೈನಲ್ ಸ್ಟೇಟ್ಮೆಂಟ್ ರಜಾಕ್. ನೋಡಿ, ರಾಜ್ಯದ ಜನತೆ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇನೆ. ಕಷ್ಟದ ಸಂದರ್ಭ ಬಂದಾಗ ಯಾರು ಪಕ್ಕ ನಿಂತ್ಕೊಂಡು ಯಾರ ಜೊತೆ ನಿಂತಿರ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು. ಈ ರಾಜಕಾರಣಿಗಳ ಮಾತುಗಳಿಗೆ, ಇವರ ರಾಜಕಾರಣಕ್ಕೆ ಧರ್ಮ ದಂಗಲ್ಗಳನ್ನು ಮಾಡಿಸ್ಕೊಂಡು ನಾವು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇವತ್ತು ಏನು ತುಂಬ್ತೀವಿ. ಸಿಂಪಲ್ ಒಂದು ಮಾತು ಹೇಳ್ತೀನಿ, ನಾನು ಹೇಳಿದ್ರೆ ತಪ್ಪಾಗಬಹುದು. BJPಯ ಒಂದು ಹಿರಿಯ ನಾಯಕ ಬಂದ್ಬಿಟ್ಟು 40,000 ಹಗರಣ ಆಯಿತು ಇದು ಕೋವಿಡ್ ಸಂದರ್ಭದಲ್ಲಿ. 35-40 ರೂಪಾಯಿ ಮಾಸ್ಕ್ಗೆ 400 ರೂಪಾಯಿ ಹಾಕಿದ್ರು ಅಂತ ಹೇಳಿದ್ರಲ್ಲ. ಹೆಣಗಳ ಮೇಲೆ, ಶವಗಳ ಮೇಲೆ ರಾಜಕಾರಣ ಮಾಡುವ BJP ಸಕ್ಕರೆ ಸಂದರ್ಭದಲ್ಲಿ ಕವರ್ ಮೇಲೆ ಬಿಜೆಪಿ ಸೀಲ್ ಹಾಕಿ ಅದು ಗೌರ್ಮೆಂಟ್ ಹಣದಿಂದ ರಿಲೀಫ್ ಕೊಟ್ಟಿದ್ದು ಕೋವಿಡ್ ನಲ್ಲಿ. ನೀವು ಭಯದ ವಾತಾವರಣದಲ್ಲಿ ರಾಜಕಾರಣ ಮಾಡ್ತಾ ಇರೋದು ನೀವು. ಪೊಲಿಟಿಕಲ್ ಪಕ್ಷನೇ ಅಲ್ಲ, ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.